ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮಾಸ್ಟರ್ ವ್ಲಾಗ್ಸ್ 14. ನಾವೀಗ ಹೊಂಟಿರೋದು ಕರ್ನಾಟಕದಲ್ಲಿ ಅತ್ಯಂತ ಸುಂದರ ಮತ್ತು ಶಾಂತಿಯುತ ಸ್ಥಳಗಳಲ್ಲಿ ಒಂದಾದ ಬೈಲ್ಕುಪ್ಪೆಯಲ್ಲಿರುವ ಗೋಲ್ಡನ್ ಟೆಂಪಲ್ಗೆ. ಭಾಳ ಜನ ಈ ಗೋಲ್ಡನ್ ಟೆಂಪಲ್ ಮಡಿಕೇರಿ ಒಳಗೈತಿ, ಕುಶಾಲನಗರದ ಒಳಗೈತಿ ಅನ್ಕೊಂಡಾರ. ಬಟ್ ಆ್ಯಕ್ಚುಲ್ ಆಗಿದೆ ಇರೋದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೈಲ್ಕುಪ್ಪೆಯಲ್ಲಿ. ಈ ಗೋಲ್ಡನ್ ಟೆಂಪಲ್ ಕುಶಾಲನಗರದಿಂದ 5 ಕಿಲೋಮೀಟರ್, ಮಡಿಕೇರಿಯಿಂದ 34 ಕಿಲೋಮೀಟರ್ ದೂರದಲ್ಲೈತಿ. ಬರ್ರಿ ನೋಡೋಣ ಹೆಂಗೈತಿ. ನಮಸ್ಕಾರ ಮಾಸ್ಟರ್ಸ್, ಫೈನಲಿ ನಾನು ಮತ್ತು ನಮ್ಮ ದೋಸ್ತರ ಗೋಲ್ಡನ್ ಟೆಂಪಲಿಗೆ ಬಂದೀವಿ. ಲೆಟ್ಸ್ ಗೋ. ವೆಲ್ಕಮ್ ಟು ನ್ಯಾಮ್ ರೋಲಿಂಗ್ ಮೊನಸ್ಟರಿ. ಇದು ಯಾವುದೇ ಟಿಬೇಟ್ ಅಲ್ಲ, ನಮ್ಮ ಕರ್ನಾಟಕದಲ್ಲಿರೋ ಬೈಲುಕುಪ್ಪೆಯ ನ್ಯಾಮ್ ರೋಲಿಂಗ್ ಮೊನಸ್ಟರಿ. ವಿಶ್ವದಲ್ಲೇ ಟಿಬೇಟಿಯನ್ ಅವರ 2ನೇ ಅತಿ ದೊಡ್ಡ ವಾಸ್ತು ಸ್ಥಳ ಈ ಬೈಲುಕುಪ್ಪೆಯ ನ್ಯಾಮ್ ರೋಲಿಂಗ್ ಮೊನಸ್ಟರಿ. ಈ ಪ್ರದೇಶದಲ್ಲಿ ಸುಮಾರು ಸಾವಿರಾರು ಬೌದ್ಧ ಸನ್ಯಾಸಿಗಳು ಮತ್ತು ಮಕ್ಕಳು ವಾಸಿಸ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಿರೋ ಈ ದೀಪಗಳು ಬಟರ್ ಲ್ಯಾಂಪ್ಸ್ ಅಂತಾರೆ. ಈ ದೀಪವನ್ನು ಬೌದ್ಧರು ಅಜ್ಞಾನ ಎಂಬ ಕತ್ತಲೆ ದೂರ ಮಾಡಿ ಜ್ಞಾನ ಮತ್ತು ಕರುಣೆಯ ಸಂಕೇತ ಎಂದು ನಂಬಿದ್ದಾರೆ. ಆದ್ದರಿಂದ ಈ ದೀಪಗಳನ್ನು ಬೆಳಗಿಸ್ತಾರೆ. ಇದೇನಿಲ್ಲ ಸೌಂಡ್ ಕೇಳತೈತಲ್ಲ, ಇಲ್ಲಿ ಒಳಗಡೆ ಅದು ಅವ್ರದ್ದು ಪ್ರೇಯರ್ ಏನೋ ನಡೆಯತ್ತೈತಿ. ಇಲ್ಲಿರೋದು ನೋಡ್ರಿ ನ್ಯಾಮ್ ರೋಲಿಂಗ್ ಮೊನಸ್ಟರಿಯ ಒಂದು ಮೇನ್ ಅಟ್ರಾಕ್ಷನ್, ಪದ್ಮಸಂಭವ ಬೌದ್ಧ ಧರ್ಮ ವಿಹಾರ. ಈ ನ್ಯಾಮ್ ರೋಲಿಂಗ್ ಮೊನಸ್ಟರಿಯಲ್ಲಿ ಸುಮಾರು ಸಾವಿರಾರು ಬೌದ್ಧ ಸನ್ಯಾಸಿಗಳು ಮತ್ತು ಮಕ್ಕಳು ವಾಸಿಸ್ತಾ ಇದ್ದಾರೆ. ವಾಸಿಸೋದಷ್ಟೇ ಅಲ್ಲದೆ ಇಲ್ಲಿ ಅವರು ಧ್ಯಾನ, ಪ್ರಾರ್ಥನೆ ಮತ್ತು ಬೌದ್ಧ ಧರ್ಮದ ಆಚಾರ ವಿಚಾರಗಳನ್ನು ಪಾಲಿಸ್ತಾ ಶಿಕ್ಷಣವನ್ನು ಮುಂದುವರೆಸತ್ತಾರೆ. ಈ ಟಿಬೇಟಿಯನ್ ಬೌದ್ಧರು ಟಿಬೇಟ್ ಬಿಟ್ಟು ಕರ್ನಾಟಕಕ್ಕೆ ಬರಲು ಪ್ರಮುಖ ಕಾರಣ 1959-60ರಲ್ಲಿ ನಡೆದ ಚೈನಾ ದಾಳಿ. ಈ ಚೈನಾ ದಾಳಿಯಿಂದ ನಿರಾಶ್ರಿತರಾದ ಟಿಬೇಟಿಯನ್ ಬೌದ್ಧರು ಇಲ್ಲಿಗೆ ಬಂದು ನೆಲೆಸಿದರು. ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಇವರಿಗೆ ಇಲ್ಲಿ ವಾಸಿಸಲು ಜಾಗ ನೀಡಿತು. ನಿರಾಶ್ರಿತರಾದ ಬೌದ್ಧರು ಇಲ್ಲಿ ಬಂದು ನೆಲೆಸಿದ ಮೇಲೆ ನಂತರ ಟಿಬೇಟಿಯನ್ ಬೌದ್ಧರು ಅವರ ಧರ್ಮ, ಸಂಸ್ಕೃತಿ ಮತ್ತು ಶಿಕ್ಷಣವನ್ನು ಉಳಿಸುವ ಉದ್ದೇಶದಿಂದ 1963ರಲ್ಲಿ ಪೆನ್ನೋರ್ ರಿನೋಚೆ ಅನ್ನುವರು ಈ ನ್ಯಾಮ್ ರೋಲಿಂಗ್ ಮೊನಸ್ಟರಿಯನ್ನು ಸ್ಥಾಪಿಸಿದರು. ಈ ಪದ್ಮಸಂಭವ ಬೌದ್ಧ ಧರ್ಮ ವಿಹಾರ ಒಳಗಡೆ ಹೋಗಿ ನೋಡುಂಬರಿ ಹೆಂಗೈತಿ. ಇಲ್ಲಿರುವ 3 ಪ್ರತಿಮೆಗಳು ಸರಿಸುಮಾರು 40 ಅಡಿ ಎತ್ತರ ಮತ್ತು ಚಿನ್ನದ ಲೇಪನದಿಂದ ಮಾಡಿರೋದು. ಮಧ್ಯದಲ್ಲಿರೋದು ಬೌದ್ಧ ಧರ್ಮದ ಸ್ಥಾಪಕರಾಗಿರುವ ಗೌತಮ್ ಬುದ್ಧ ಅವರ ಮೂರ್ತಿ. ಗೌತಮ್ ಬುದ್ಧ ಅವರ ಲೆಫ್ಟ್ ಸೈಡಲ್ಲಿರೋದು ಪದ್ಮಸಂಭವರ ಮೂರ್ತಿ. ಇವರು ಬೌದ್ಧ ಧರ್ಮವನ್ನು ಟಿಬೇಟನ್ನಲ್ಲಿ ಹರಡಿದವರು. ಗೌತಮ್ ಬುದ್ಧ ಅವರ ರೈಟ್ ಸೈಡ್ ಇರೋದು ಅಮಿತಾಯುಷ ಬುದ್ಧರ ಮೂರ್ತಿ. ಇವರು ಆರೋಗ್ಯ, ಸಮೃದ್ಧಿ, ಆಯುಷ್ಯದ ಸಂಕೇತ. ಇಲ್ಲಿ ಸುತ್ತಲೂ ಕಾಣಿಸೋ ಗೋಡೆಗಳ ಮೇಲೆ ಕಾಣುವ ಪ್ರತಿಯೊಂದು ಚಿತ್ರಕಲೆಯು ಬೌದ್ಧ ಧರ್ಮದ ಕಥೆಗಳು, ಅವರ ಇತಿಹಾಸವನ್ನು ತಿಳಿಸ್ತವೆ. ಇಲ್ಲೇನು ಕಾಣಿಸ್ತೈತಲ್ಲ, ಇದು ಟಿಬೇಟಿಯನ್ ಪಾಲವಿಲ್ಲ ಆಶ್ರಮದ ಒಂದು ಮಾದರಿ. ನೀವೇನಾದರೂ ಮಡಿಕೇರಿ ಹೊಂಟಿದ್ರೆ ಈ ಶಾಂತ, ಸುಂದರ, ಕಲಾತ್ಮಕವಾಗಿರುವ ಟಿಬೇಟಿಯನ್ ಬೌದ್ಧ ಧರ್ಮದವರ ನ್ಯಾಮ್ ರೋಲಿಂಗ್ ಮೊನಸ್ಟರಿಯನ್ನು ಒಂದ್ಸರಿ ಭೇಟಿ ನೀಡೋದನ್ನು ಮರಿಬೇಡ್ರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿರಿ. ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಬಾಯ್ ಬಾಯ್ ಮಾನ್ಸ್ಟರ್ಸ್.